ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತೊಂದು ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಬೇಗ ಹಾಕ್ಬೋದಾದಂಥ ನಾನು ನಿಮಗೊಂದು ಡಿಸೈನ್ ಹೇಳ್ಕೊಡ್ತಿದ್ದೀನಿ. ನಾನು ಇದಕ್ಕೆ ನೀಡಲ್ ನಂಬರ್ 10 ಯೂಸ್ ಮಾಡ್ತಿದ್ದೀನಿ. ಮತ್ತು ನೋಡಿ, ಈ ಥರ ಡ್ರಮ್ ಬೀಡು ಮತ್ತು ಲೀಫ್ ಬೀಡು ಅಷ್ಟೇ ಇದಕ್ಕೆ ನಾನು ಯೂಸ್ ಮಾಡ್ತಿರೋದು. ನೋಡಿ, ಸ್ಟಾರ್ಟಿಂಗು ನಾನು 6 ಎಳೆ ದಾರ ತೊಗೊಂಡು ಈ ಥರ ಗಂಟಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಅಲ್ಲೇ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಸ್ಟಾರ್ಟಿಂಗ್ ಇದೇ ರೀತಿ ಮಾಡ್ತಾ ಹೋಗಬೇಕು. ನೋಡಿ, ಇವಾಗ 1 2 3 4 5 ಚೈನ್ ಹಾಕಿ ನೋಡಿ ಎಲ್ಲಿಗೆ ಬರುತ್ತೆ ಬಟ್ಟೆಗೆ ಅಲ್ಲಿಗೆ ಹೋಗಿ ನಾವು ಲಾಕ್ ಮಾಡಬೇಕು. ನೆಕ್ಸ್ಟು 1 2 3 ಚೈನ್ ಹಾಕಿ ನೋಡಿ ಅಲ್ಲೇ ಹೋಗಿ ನಾವು ಬಟ್ಟೆಗೆ ಹೋಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಇವಾಗ ದಾರ ಮೇಲೆ ಮಾಡಿ ಒಂದು ಡ್ರಮ್ ಬೀಡನ್ನ ಆ್ಯಡ್ ಮಾಡಬೇಕು. ಡ್ರಮ್ ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಬೇಕು. ಮತ್ತೆ ದಾರ ಮೇಲೆ ಮಾಡಿ ಮತ್ತೊಂದು ಡ್ರಮ್ ಬೀಡನ್ನ ಆ್ಯಡ್ ಮಾಡಬೇಕು. ಮತ್ತು ಇದನ್ನು ನಾವು ಲಾಕ್ ಮಾಡಬೇಕು. ಬೀಡನ್ನ ನೋಡಿ ಈ ಥರ ಸ್ಕ್ವೇರ್ ಟೈಪ್ ಬರೋ ಥರ ನೋಡಿ ಈ ಥರ ಇಟ್ಕೊಳ್ಳಿ. ಇವಾಗ ಬಟ್ಟೆಗೆ ಲಾಕ್ ಮಾಡಿ. ಬಟ್ಟೆ ಲಾಕ್ ಆದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 1 2 3 4 5 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ನಾವು 5 ಚೈನ್ ಹಾಕಿರೋ ಕಡೆ ಕುಚ್ಚು ಬರುತ್ತೆ. 1 2 3 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಿ. ನೋಡಿ, ಇವಾಗ ದಾರ ಮೇಲೆ ಮಾಡಿ ನಾವು ಡ್ರಮ್ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಆದಮೇಲೆ ಬೀಡನ್ನ ಫಸ್ಟ್ ಲಾಕ್ ಮಾಡಬೇಕು. ಮತ್ತು ದಾರ ಮೇಲೆ ಮಾಡಿ ಮತ್ತೆ ಇನ್ನೊಂದು ಡ್ರಮ್ ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ ಇದೇ ರೀತಿ ಮಾಡಬೇಕು. ಎರಡೂ ಲಾಕ್ ಆದಮೇಲೆ ನೋಡಿ ಈ ಥರ ಸ್ಕ್ವೇರ್ ಟೈಪ್ ಬರೋ ಥರ ನಾವು ಮಾಡಿ ಲಾಕ್ ಮಾಡ್ಕೋಬೇಕು. ಫಸ್ಟ್ ಇಟ್ಕೊಂಡು ನೋಡ್ಕೊಳ್ಳಿ. ನೋಡಿ, ಇದಕ್ಕೂ ಅದಕ್ಕೂ ಎಷ್ಟು ಗ್ಯಾಪ್ ಇದೆ ನೋಡ್ಕೊಳ್ಳಿ. ಆವಾಗ ಲಾಕ್ ಮಾಡಿ. ಎಲ್ಲದೂ ಒಂದೇ ಲೆವೆಲಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಂಡೋಗಿ. ಇವಾಗ 3 ಚೈನ್ 1 2 3 ಚೈನ್ ಹಾಕಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ಇದೇ ರೀತಿ ನಾವು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, ಇದೇ ರೀತಿ ವಿ ಶೇಪಲ್ಲಿ ಬರೋ ಥರ ಬೀಡನ್ನ ನಾವು ಮಾಡ್ತಾ ಹೋಗಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೋಡಿ, ಸ್ಟಾರ್ಟಿಂಗು ನಾವು ಎಷ್ಟು ಗ್ಯಾಪ್ ಬಿಟ್ಕೊಂಡಿರ್ತೀವಿ ಬೀಡ್ಗೆ, ಅದೇ ರೀತಿ ನಾವು ಗ್ಯಾಪ್ ಬಿಟ್ಕೊಂಡು ಹೋದರೆ ಆವಾಗ ಒಂದೇ ಲೆವೆಲಲ್ಲಿ ಬರುತ್ತೆ. ನೋಡಿ ಈ ಥರ ಬರುತ್ತೆ ಸ್ಟಾರ್ಟಿಂಗು ಬೇಸಿಕ್ ಲೈನು. ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗು ಅದೇ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ನಾನು ದಾರ ಗಂಟಾಕಿ ಇಟ್ಕೊಂಡಿದ್ದೀನಿ. ಒಂದು ಸಲ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇವಾಗ 1 2 3 4 ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿರೋದ್ರಿಂದ ಇಲ್ಲಿ 5 ಚೈನಲ್ಲಿ ನಮಗೆ 4 ಚೈನ್ ಮಾತ್ರ ಬರುತ್ತೆ. ಹಾಗಾಗಿ 4 ಚೈನ್ ಹಾಕಿದ್ದೀನಿ. ಹೋಗಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ನೋಡಿ, ಲಾಕ್ ಮೇಲೆ ಹೋಗಿ ಲಾಕ್ ಆದಮೇಲೆ ಇಲ್ಲಿಂದನೇ ಸೂಜಿ ಮೇಲೆ ಒಂದು ಸಲ ದಾರ ತೊಗೋಬೇಕು. ನೋಡಿ, ಇಲ್ಲಿ ಬೀಡು ಬ್ಯಾಕ್ ಸೈಡಲ್ಲಿ ನಮಗೊಂದು ದಾರ ಇದೆ. ಆ ದಾರದಲ್ಲಿ ಹೋಗಿ ನೋಡಿ, ದಾರ ಕಾಣಿಸ್ತಿದೆಯಾ ನಿಮಗೆ? ದಾರದಲ್ಲಿ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಸಲ ಮಾಡಬೇಕು. ನೋಡಿ, ಬೀಡ್ ಬ್ಯಾಕ್ ಸೈಡ್ಗೆ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಸಲ ಇದೇ ರೀತಿ ನಾವು ಡಬಲ್ ಕ್ರೋಶೆ ಮಾಡಬೇಕು. 4 5 6 7 8 ಡಬಲ್ ಕ್ರೋಶೆ ಆದಮೇಲೆ ನಾವಿವಾಗ ದಾರ ಮೇಲೆ ಮಾಡಿ ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡಬೇಕು.
ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಇಲ್ಲಿ ಪಕ್ಕದ ಬೀಡಲ್ಲಿ ದಾರ ಇದೆಯಲ್ಲ, ಅದಕ್ಕೋಗಿ ನಾವು ಡಬಲ್ ಕ್ರೋಶ ಮಾಡಬೇಕು. ಈ ಸೈಡು ಲೀಫ್ ಬೀಡ್ ಈ ಸೈಡು, ಆ ಸೈಡು ಎರಡೂ ಸೈಡೂ ನಾವು ಡಬಲ್ ಕ್ರೋಶ 8 ಡಬಲ್ ಕ್ರೋಶ ಬರೋ ಥರ ಮಾಡಬೇಕು. 2 3 4 5 6 7 8 ಡಬಲ್ ಕ್ರೋಶ ಬಂದಿದೆ. ಬೀಡು ಆ ಸೈಡು ಮತ್ತು ಲೀಫ್ ಬೀಡ್ ಹಾಕಿದ್ವಲ್ಲ, ಆ ಸೈಡು ಮತ್ತು ಈ ಸೈಡು 8 ಡಬಲ್ ಕ್ರೋಶ ಬಂದಿದೆ ನೋಡಿ. ಇವಾಗ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು ನೋಡಿ. ಈ ಥರ ಆರ್ಚು ನಮಗೆ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಬೇಗನೂ ನಮಗೆ ಫಿನಿಶಿಂಗ್ ಆಗುತ್ತೆ, ಇದು ಬೇಗನೂ ನಾವು ಮುಗಿಸ್ಬೋದು. ನೆಕ್ಸ್ಟು ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. 1 2 3 4 5 ಚೈನ್ ಹಾಕಿ ನೋಡಿ, ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಮತ್ತು ಲಾಕ್ ಆದಮೇಲೆ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಡ್ರಮ್ ಬೀಡಿಂದ ದಾರಕ್ಕೆ ಹೋಗಿ ನಾವು ಎರಡರಲ್ಲೊಂದು ಸಲ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇದೆ. 8 ಡಬಲ್ ಕ್ರೋಶ ಆದಮೇಲೆ ಲೀಫ್ ಬೀಡನ್ನ ಆ್ಯಡ್ ಮಾಡಿ, ನೆಕ್ಸ್ಟು ಡ್ರಮ್ ಬೀಡ್ ಬ್ಯಾಕ್ ಸೈಡಲ್ಲಿ ಹೋಗಿ ನಾವು ಆ ಸೈಡೂ ಅದೇ ಈ ಡ್ರಮ್ ಬೀಡ್ ಸೈಡೂ 8 ಡಬಲ್ ಕ್ರೋಶ ಬರೋ ಥರ ಮಾಡಿ ಲಾಕ್ ಮಾಡಬೇಕು. ಇದೇ ರೀತಿ ಸ್ಯಾರಿ ಫುಲ್ಲು ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ. 8 ಡಬಲ್ ಕ್ರೋಶ ಆದಮೇಲೆ ದಾರನ ಈ ಥರ ದಾರ ತೆಗೆದು ನಾವು ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಲೀಫ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಫಸ್ಟು ಲಾಕ್ ಮಾಡ್ಕೋಬೇಕು ನೋಡಿ. ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಇದು ಬೀಡ್ಸ್ ಹಿಂದೆಗಡೆ ದಾರ ಇದೆಯಲ್ಲ, ಅದಕ್ಕೆ ನಾವು ಡಬಲ್ ಕ್ರೋಶ ಮಾಡಬೇಕು. ಯಾವುದೇ ಥರದ್ದು ಕನ್ಫ್ಯೂಸ್ ಇರಲ್ಲ, ಬೇಗನೂ ಮುಗಿಯುತ್ತೆ. ಈ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ದೊಡ್ಡದಾಗಿ ಆರ್ಚು ಕಾಣಿಸೋದ್ರಿಂದ ಜಾಸ್ತಿ ಏನು ಗ್ಯಾಪ್ ಬರಲ್ವಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್. ನಮಗೆ ಕಮ್ಮಿ ಟೈಮಲ್ಲೇ ಈ ಗ್ರ್ಯಾಂಡ್ ಡಿಸೈನ್ನ ಮಾಡಿಕೊಡ್ಬೋದು ನೋಡಿ. 8 ಡಬಲ್ ಕ್ರೋಶ ಆಗಿದೆ. ನಾವು ಇವಾಗ 3 ಚೈನು ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇವಾಗ 5 ಚೈನ್ 1 2 3 4 5 ಚೈನ್ ಹಾಕಿ ನೋಡಿ, ಲಾಕ್ ಇದೆಯಲ್ಲ, ಇಲ್ಲಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡ್ಕೋಬೇಕು. ಅಷ್ಟೇ ಫ್ರೆಂಡ್ಸ್, ಬೇಗನೆ ಮುಗಿಯುತ್ತೆ. ಇವಾಗ 1 2 ಚೈನ್ ಹಾಕಿ ದಾರ ಮೇಲೆ ಮಾಡಿ ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ನೋಡಿ, ಆರ್ಚು ನಮಗೆ ಈ ಥರ ಬಂದಿದೆ. ಸ್ವಲ್ಪ ಈ ಥರ ಮಾಡ್ಕೊಳ್ಳಿ, ನಿಮಗೇನಾದರೂ ಸೊಟ್ಟ ಅನಿಸಿದ್ರೆ ಆರ್ಚನ್ನ ಈ ಥರ ಮಾಡ್ಕೊಳ್ಳಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಎಷ್ಟು ಬೇಗ ಮುಗಿಯುತ್ತೆ ಅಂದರೆ ತುಂಬ ಕಮ್ಮಿ ಟೈಮಲ್ಲಿ ನಾವು ಈ ಡಿಸೈನ್ನ ಮಾಡಿಕೊಡ್ಬೋದು. ತುಂಬ ಚೆನ್ನಾಗೂ ಬರುತ್ತೆ ಈ ಡಿಸೈನು. ನಾನು ನಿಮಗೆ ಇದಕ್ಕೆ ಕುಚ್ಚೆಲ್ಲ ಕಟ್ಟಾದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಡಿಸೈನ್ ಎಲ್ಲ ಫಿನಿಶ್ ಆಗಿದೆ. ನಾನು ಕುಚ್ಚು ಕಟ್ಕೊಂಡಿದ್ದೀನಿ. 82 ದಾರನ ಡಬಲ್ ಮಾಡಿ ಕುಚ್ಚು ಕಟ್ಟಿದ್ದೀನಿ. ಈ ಥರ ಬಂದಿದೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಲುಕ್ಕಾಗಿದೆ. ಕಮ್ಮಿ ಟೈಮಲ್ಲಿ ನಾವು ಈ ಡಿಸೈನ್ನ ಹಾಕ್ಕೊಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿಗೆ, ತುಂಬ ಲುಕ್ಕಾಗಿ ಬರುತ್ತೆ ನೋಡಿ. ನೀವು ಈ ಡಿಸೈನ್ ಒಂದು ಸಲ ಟ್ರೈ ಮಾಡಿ, ಎಷ್ಟು ಬೇಗ ಮುಗಿಯುತ್ತೆ ಅಂತ ನಿಮಗೆ ತಿಳಿಯುತ್ತೆ. ಕಮ್ಮಿ ಟೈಮಲ್ಲಿ ನಾವು ಈ ಡಿಸೈನ್ನ ಮಾಡಿಕೊಡ್ಬೋದು. ಈ ಡಿಸೈನ್ಗೆ 350 to 400 ಚಾರ್ಜ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.